ನಾಗರಿಕ ಹಿತರಕ್ಷಣಾ ಸಮಿತಿಯವರು ಏರ್ಪಡಿಸ್ತಾ ಇರುವಂತಹ ಇಫ್ತಾರ್ ಕೂಟದಲ್ಲಿ ಈಗ ತಾನೇ ಇಲ್ಲಿ ಮಾತನಾಡಿದಂಥ ಎಲ್ಲ ಧರ್ಮಗುರುಗಳೇ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರೇ, ಆಗಮಿಸಿರುವ ಎಲ್ಲ ನಮ್ಮ ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್ರವರೇ, ಎಲ್ಲ ಬಂಧುಗಳೇ, ಒಂದು ಪವಿತ್ರವಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಪ್ರತಿ ವರ್ಷ ಇಸ್ಲಾಂ ಧರ್ಮದವರು ಆಚರಿಸಿಕೊಂಡು ಬರುತ್ತಾ ಇರುವಂತಹ ಈ ಒಂದು ಉಪವಾಸ ಕಾರ್ಯಕ್ರಮ ಕಟ್ಟುನಿಟ್ಟಾಗಿ ತಾವು 30 ದಿವಸಗಳಷ್ಟು ದಿನ ಇದನ್ನು ಆಚರಿಸ್ತಾ ಇದ್ದೀರಿ. ಬಹುಶಃ ಅವರು ಆಚರಿಸುವಂತಹ ಒಂದು 5 ಕರ್ಮಗಳಲ್ಲಿ ಈ ಒಂದು ಉಪವಾಸ ಕಾರ್ಯಕ್ರಮ ಕೂಡ ಒಂದು. ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ಇದನ್ನು ನಾವು ಮುಂದೆ ಕೂಡ ಅದನ್ನು ಅನುಸರಿಸಿಕೊಂಡು ತಾವೆಲ್ಲರೂ ಒಟ್ಟಾಗಿ ಬಾಳುವಂತಹ ಸಮಾಜ ಸೃಷ್ಟಿಯಾಗಲು ಇಂತಹ ಕಾರ್ಯಕ್ರಮಗಳು ನಮಗೆ ದಾರಿದೀಪವಾಗಲಿ. ಮತ್ತು ಈ ಇಫ್ತಾರ್ ಕೂಟಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಾನು ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.